ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೇವಂತಿಗೆ ಸಸಿಗಳು ವರ್ಷ ಪೂರ್ತಿ ಹೂ ಬಿಡ್ತಾನೆ ಇರಬೇಕು ಅಂತ ಅಂದರೆ ನಾವು ಯಾವುದೆಲ್ಲ ಫರ್ಟಿಲೈಸರ್ಗಳನ್ನ ಹಾಕಿದ್ರೆ ಹೂ ಬರುತ್ತೆ ಮತ್ತು ಗೊಬ್ಬರಗಳ್ನ ಯಾವ ರೀತಿ ಕೊಡಬೇಕು, ಯಾವ ಟೈಮಿಗೆ ಯಾವ ಗೊಬ್ಬರನ ಹಾಕಬೇಕು, ನಾವು ಯಾವ ತಿಂಗಳಲ್ಲಿ ನಾವು ಹೆಚ್ಚಾಗಿ ಲಿಕ್ವಿಡ್ಗಳನ್ನ ಬಳಸಬೇಕು ಸೇವಂತಿಗೆ ಸಸಿಗಳಿಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವರ್ಷ ಪೂರ್ತಿ ಹೂ ಬಿಡ್ತಾ ಇರಬೇಕು ಮತ್ತು ಹಚ್ಚ ಹಸಿರಾಗಿರಬೇಕು ಸೇವಂತಿಗೆ ಗಿಡಗಳು. ಮತ್ತು ಅದರಲ್ಲಿ ನಾವು ಒಂದು ಸೀಸನ್ನಲ್ಲಿ ಹೂ ಬಿಟ್ಟಾದಮೇಲೆ ನೆಕ್ಸ್ಟ್ ಸೀಸನ್ಗೆ ಯಾವ ರೀತಿ ಗಿಡಗಳನ್ನ ನಾವು ಆರೈಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಮ್ಮ ಗಾರ್ಡನ್ನಲ್ಲಿರೋ ಸೇವಂತಿಗೆ ಗಿಡಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಯಾವ ರೀತಿ ಅವು ಎಷ್ಟು ಚೆನ್ನಾಗಿ ಬೆಳೆದಿದ್ದಾವೆ ಮತ್ತು ಹೂವು ಕೂಡ ಎಷ್ಟು ಚೆನ್ನಾಗಿ ಬಿಡ್ತಾ ಇದ್ದಾವೆ. ಇವು ವರ್ಷ ಪೂರ್ತಿ ಹೂ ಬಿಡ್ತಾನೆ ಇರ್ತವೆ. ಮತ್ತು ನೋಡಿ ಅದರಲ್ಲಿ ಸಸಿಗಳು ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಚಿಕ್ಕ ಚಿಕ್ಕ ಗಿಡದಲ್ಲೆಲ್ಲ ಸಸಿಗಳು ಕೂಡ ಬರ್ತಾನೆ ಇದ್ದಾವೆ. ಈಗ ಹೊತ್ತೊತ್ತಾಗಿ ನೋಡಿ ಒಂದೊಂದು ಪಾಟ್ಗಳಲ್ಲೂ ಕೂಡ ಎಷ್ಟು ಚೆನ್ನಾಗಿ ಗಿಡಗಳು ಬಂದಿದ್ದಾವೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಈ ರೀತಿ ನಿಮ್ಮ ಗಾರ್ಡನ್ಗಳಲ್ಲೂ ಕೂಡ ಗಿಡಗಳು ಬರಬೇಕು, ಹೂವು ಚೆನ್ನಾಗಿ ಬರಬೇಕು. ನೆಕ್ಸ್ಟ್ ಸೀಸನ್ಗಳಿಗೆ ನಾವು ಸಸಿಗಳನ್ನ ಯಾವ ರೀತಿ ಸೇವ್ ಮಾಡಿಟ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ, ನಾನು ಮನೆಯಲ್ಲೇ ಸಿಗುವಂತಹ 2 ಆಲೂಗೆಡ್ಡೆನ ತೊಗೊಂಡಿದ್ದೀನಿ. 2 ಆಲೂಗೆಡ್ಡೆನ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ತುಂಬ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ಲಿಕ್ವಿಡಾಗಿ ಅದು ತಯಾರಾಗುತ್ತೆ ಸ್ನೇಹಿತರೆ. ನಾನಿವಾಗ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಗ್ರೈಂಡ್ ಮಾಡ್ಕೋಬೇಕಾದ್ರೆ ನಾವು 1 ಲೋಟದಷ್ಟು ನೀರನ್ನ ನಾನಿವಾಗ ಪ್ಲೈನ್ ನೀರನ್ನೇ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಈ ರೀತಿ 1 ಲೋಟ ನೀರನ್ನ ಹಾಕಿ ನಾವು ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಇದು ತರ್ತರಿಯಾಗಿರಬಾರ್ದು. ತರ್ತರಿಯಾಗಿದ್ದರೆ ಗಿಡಗಳು ಅಷ್ಟು ಚೆನ್ನಾಗಿ ಬರೋದಿಲ್ಲ. ತುಂಬ ನುಣ್ಣಗೆ ಈ ರೀತಿ ತುಂಬ ನುಣ್ಣಗೆ ಆಗಿರಬೇಕು. ಇದನ್ನು ನಾವು ಇವಾಗ ಒಂದು ಟಬ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಈಗ ನಾನು 2 ಆಲೂಗೆಡ್ಡೆ ತೊಗೊಂಡಿರೋದ್ರಿಂದ 2 ಲೀಟರಷ್ಟು ನೀರನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದೊಂದು ಪೀಸು ಸಣ್ಣ ಸಣ್ಣದಾಗಿ ನಾನು ಹೇಳಿದೆ ಮೊದಲೇ, ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಅದು ನೀಟಾಗಿ ನುಣ್ಣಗಾಗುತ್ತೆ. ಒಂದೊಂದು ಪೀಸ್ ಹಾಗೆ ಉಳ್ಕೊಬಿಟ್ಟೈತೆ ಸ್ನೇಹಿತರೆ, ಅದು ಗ್ರೈಂಡ್ ಆಗಿಲ್ಲ. ನೀವು ಬೇಕಾದರೆ ಅದನ್ನು ಫಿಲ್ಟ್ರು ಮಾಡ್ಕೊಳ್ಳಿ, ಇಲ್ಲ ಹಾಗೆ ಆದರೂ ಕೂಡ ಹಾಕ್ಕೊಳ್ಳಿ, ಏನೂ ಆಗೋದಿಲ್ಲ. ಗಿಡಗಳು ಚೆನ್ನಾಗಿ ಬರ್ತವೆ. ನಾನಿವಾಗ 2 ಆಲೂಗೆಡ್ಡೆಗೆ 2 ಲೀಟರಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. 2 ಲೀಟರ್ ನಾವು ಎಷ್ಟು ಆಲೂಗೆಡ್ಡೆ ತೊಗೊಂಡಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ನಾನು ಪ್ಲೈನ್ ನೀರನ್ನ ಇವಾಗ 2 ಲೀಟರಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಗಿಡಗಳು ಹೆಚ್ಚಾಗಿದ್ದರೆ ಸ್ವಲ್ಪ ಜಾಸ್ತಿ ಆಲೂಗೆಡ್ಡೆನ ಹಾಕ್ಕೊಳ್ಬೇಕಾಗುತ್ತೆ. ಕಡಿಮೆ ಸಸಿಗಳಿದ್ದರೆ ನಾವು ಕಡಿಮೆ ಯೂಸ್ ಮಾಡೋದ್ರಿಂದ ಗಿಡಗಳ ಬೆಳವಣಿಗೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾವು ಈ ಲಿಕ್ವಿಡ್ನ ಹಾಕೋದ್ರಿಂದ ಗಿಡಗಳ ಬೆಳವಣಿಗೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಗಿಡಗಳ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತೆ ಸ್ನೇಹಿತರೆ. ಈ ಒಂದು ಆಲೂಗೆಡ್ಡೆಯಲ್ಲಿ ಪೊಟ್ಯಾಸಿಯಮ್, ಕ್ಯಾಲ್ಸಿಯಂ ಅಂತ ಅಂಶ ಇರೋದ್ರಿಂದ ಗಿಡಗಳನ್ನು ಚೆನ್ನಾಗಿ ಬೆಳೆದು ಹೂ ಬಿಡೋದಕ್ಕೆ ಅವಕಾಶ ಆಗುತ್ತೆ. ಇದು ಅಷ್ಟು ಸಹಾಯ ಮಾಡುತ್ತೆ ಸ್ನೇಹಿತರೆ. ನೀವು 1 ತಿಂಗಳಿಗೆ 1 ಸಾರಿ ಆದರೂ ಕೂಡ ಈ ಲಿಕ್ವಿಡ್ನ ನೀವು ರೋಸ್ ಗಿಡ ಆಗಿರ್ಬೋದು, ತರಕಾರಿ ಗಿಡ ಆಗಿರ್ಬೋದು, ಅಥವಾ ದಾಸವಾಳ ಗಿಡ ಆಗಿರ್ಬೋದು, ಸೇವಂತಿಗೆ ಗಿಡಗಳು, ತರಕಾರಿ ಗಿಡಗಳು, ಹಣ್ಣಿನ ಗಿಡಗಳು, ಪ್ರತಿಯೊಂದು ಗಿಡಕ್ಕೂ ಕೂಡ ನೀವು ಇದೊಂದು ಲಿಕ್ವಿಡ್ನ ಹಾಕಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಹೂ ಬರ್ತಾನೆ ಇರ್ತವೆ. ಸೇವಂತಿಗೆ ಸಸಿಗಳು ಕೂಡ ಅಷ್ಟೇ ಚೆನ್ನಾಗಿ ಬರ್ತವೆ. ಒಬ್ಬೊಬ್ಬರು ಗಾರ್ಡನ್ಗಳಲ್ಲಿ ಸೇವಂತಿಗೆ ಹೂ ಬಿಡ್ತಾ ಇದ್ದಾಗಲೇ ಗಿಡ ಒಣಗೋದು, ಇಲ್ಲ ಮೊಗ್ಗು ಹೂ ಅರಳೋದು ಮುಂಚೆನೇ ಒಣಗ್ತಾ ಇರೋದು, ಈ ರೀತಿ ಎಲ್ಲ ಆಗ್ತಾ ಇರ್ತವೆ. ಮತ್ತು ಫಂಗಸ್, ದಾಸವಾಳ ಗಿಡಗಳಲ್ಲಿ ಫಂಗಸ್ ಬರೋದು, ಈ ಥರ ಎಲ್ಲ ಒಂದೊಂದು ನಾನಾ ರೀತಿಯಾದಂತಹ ಇದು ಬರ್ತಾರೆ ರೋಗಗಳು ಈ ಸೇವಂತಿಗೆ ಸಸಿಗಳಿಗಾಗಿರ್ಬೋದು, ಅಥವಾ ದಾಸವಾಳ ಗಿಡಗಳು, ರೋಸ್ ಗಿಡಗಳು, ಯಾವುದಕ್ಕಾದ್ರೂ ಕೂಡ ಬರ್ತಾನೆ ಇರುತ್ತೆ. ಈ ಒಂದು ಫರ್ಟಿಲೈಸರ್ನ ನಾವು ಗಿಡಗಳಿಗೆ ಕೊಡೋದ್ರಿಂದ ಗಿಡಗಳಿಗೆ ಯಾವುದೇ ರೀತಿಯಾದಂತಹ ಹಾನಿ ಆಗುವುದಿಲ್ಲ. ಗಿಡ ಚೆನ್ನಾಗಿ ಬರ್ತವೆ, ಹೂವು ಕೂಡ ಅಷ್ಟೇ ಚೆನ್ನಾಗಿ ಬಿಡ್ತವೆ ಸ್ನೇಹಿತರೆ.
ನಾನಿವತ್ತು ನಮ್ಮ ಗಾರ್ಡನ್ನಲ್ಲಿ ಎಷ್ಟು ಸೇವಂತಿಗೆ ಸಸಿಗಳಿದಾವೋ ಅಷ್ಟಕ್ಕೆಲ್ಲ ಹಾಕಿ ತೋರಿಸಿದ್ದೀನಿ ಯಾವ ರೀತಿ ಗಿಡಗಳು ಬೆಳವಣಿಗೆ ಎಷ್ಟು ಚೆನ್ನಾಗಿದೆ ಅಂತ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ.